ಹಾಯ್ ವೀಕ್ಷಕರೇ, ನಾವು ಎಷ್ಟು ಕೇರ್ಫುಲ್ಲಾಗಿರಬೇಕು ಡ್ರೈವಿಂಗ್ ಮಾಡಬೇಕು ಅಂತಂದರೆ, ನಾವು ಕರೆಕ್ಟಾಗಿ ಹೋಗ್ತಾಯಿದ್ರು ಕೆಲವೊಂದು ಸಲ ಬರೋರು ಕರೆಕ್ಟಾಗಿ ಬರೋಲ್ಲ. ನೋಡಿ, ಇದು ನೆನ್ನೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಮೇಲೆ ಒನ್ ವೇನಲ್ಲಿ ಟೂ ವೀಲರ್ನವರು ಯಾವ ಥರ ಬರ್ತಾಯಿದೆ ನೋಡಿ. ಇಲ್ಲಿ ಫ್ಲೇವರ್ ಮೇಲೆ ಮೊದಲೇ ದೊಡ್ಡ ಜಾಗನೂ ಕೂಡ ಇಲ್ಲ. ಇಲ್ಲಿ ಎರಡು ಕಾರು ಆರಾಮಾಗಿ ಪಾಸ್ ಆಗೋಷ್ಟು ಜಾಗ ಐತೆ. ಒಂದು ಟೂ ವೀಲರ್ ಕೂಡ ಮಗ್ಲಲ್ಲಿ ಹೋಗೋದೂ ಕಷ್ಟನೇ. ಅಷ್ಟು ಎರಡು ಕಡೆನೂ ಎರಡು ಲೈನ್ ಮಾತ್ರ ಇರೋದು. ಅಂಥ ಕಡೆ ಈ ಬೈಕ್ನವನು ಒನ್ ವೇನಲ್ಲಿ, ಅದು ನೈಟಲ್ಲಿ ಎಷ್ಟು ಆರಾಮಾಗಿ ನೋಡಿ ಒನ್ ವೇಲಿ ಹೆಂಗೆ ಹೋಗ್ತಾ ಇದ್ದಾನೆ ನೋಡಿ. ಇಲ್ಲಿ ಯಾಕೆಂದರೆ ಮೊದಲೇ ಇಲ್ಲಿ ಡೇ ಟೈಮಲ್ಲಾದ್ರೆ ಸರಿಯಾಗಿ ಬೆಳಕಿರತ್ತೆ, ಕಾಣುತ್ತೆ. ಇಲ್ಲಿ ಸರಿಯಾಗಿ ಬೆಳಕು ಇಲ್ಲ, ಬರೀ ಗಾಡಿ ಲೈಟ್ ಅಷ್ಟೇ ಕಾಣ್ತಾ ಇರೋದು. ಇಂಥ ಕಡೆನೂ ಒನ್ ವೇನಲ್ಲಿ ಫೇವರ್ ಮೇಲೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಯೂ ಟರ್ನ್ ಮಾಡ್ಕೊಂಡು ಇಂಥ ರಿಸ್ಕ್ ಜಾಗದಲ್ಲಿ ಒನ್ ವೇಲ್ ಬರ್ತಾ ಇದ್ದಾನೆ ನೋಡಿ. ಎಷ್ಟು ಕಾರ್ನವರು ಹೆಂಗೆ ಕಂಟ್ರೋಲ್ ಮಾಡ್ಕೊಂಡ್ರು, ಸ್ವಲ್ಪ ಏನಾದ್ರು ಲೆಫ್ಟ್ ಕಳ್ಸಿದ್ರು ಗುದ್ದೇ ಬಿಡ್ತಾಯಿದ್ರು. ಇವ್ರುಗಳು ಮಾಡೋ ತಪ್ಪಿಗೆ ಬಂದು ನಮ್ಮ ಗಾಡಿಗೆ ಟಚ್ ಆಯಿತು ಅಂದರೆ ನಮ್ಮ ಗಾಡಿನ ಅಕಸ್ಮಾತ್ ತಪ್ಸೋಕೆ ಆ ಕಡೆ ಈ ಕಡೆ ಎಳೆದು ಏನಾರು ಅಕಸ್ಮಾತ್ ಮೊದಲೇ ಫ್ಲೇವರ್ ಮೇಲೆ ಇರ್ತೀವಿ, ನಿಮಗೆ ಗೊತ್ತಿದೆ ಎಷ್ಟು ಟೈಟಲ್ಲಿ ಇರ್ತೀವಿ ಅಂತ. ಇವರು ಉಳ್ಸೋಕೆ ಹೋಗಿ ನಾವೇನಾದ್ರು ಆ ಕಡೆ ಈ ಕಡೆ ಸಡನ್ನಾಗಿ ಲೆಫ್ಟಿಗೆ ರೈಟ್ಗೆ ಎಳೆದು ಬೇರೆ ಗಾಡಿಗೆ ಗುದ್ಕೊಂತು ಅಂದರೆ ಎಷ್ಟು ಅನಾಹುತಗಳು ಆಗ್ತಾಯಿದೆ. ಇಂಥ ಈಡಿಯಟ್ಗಳು ಇರ್ತಾರೆ. ಅದರಿಂದ ತುಂಬ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಬೇಕು ನಾವು. ಹೆಂಗೆ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಈ ಬೆಂಗಳೂರಲ್ಲಿ ನೋಡಿ, ಒಂದು ವೇನಲ್ಲಿ ಈ ಥರ ಬರ್ತಾನೆ ಅಂತ ಎಕ್ಸ್ಪೆಕ್ಟೇಷನೇ ಮಾಡೋಕ್ಕಾಗಲ್ಲ. ಏನೋ ಕೆಳಗಡೆ ಆದರೆ ಬಿಡಿ ಏನೋ ಬರ್ತಾರೆ ಅಂತ, ಇಂಥ ಫ್ಲೇವರ್ ಮೇಲೂ ಕೂಡ ಈ ಥರ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗಲ್ಲ. ಅದರಿಂದ ನಾವು ಕೇರ್ಫುಲ್ಲಾಗಿ ಡ್ರೈವಿಂಗ್ನ ಮಾಡಬೇಕು. ಇಂಥವರೆಲ್ಲ ಇರ್ತಾರೆ, ದಯವಿಟ್ಟು ಹುಷಾರಾಗಿ ಡ್ರೈವಿಂಗ್ ಮಾಡಿ. ಏಕೆಂದರೆ ಇದು ಒಂದು ಲಾಸ್ಟ್ 5-6 ಇಯರ್ಸ್ ಬೇಕು, ನಿಮ್ಗೆ ಗೊತ್ತಿರ್ಬೋದು. ಈ ಥರ ಬೈಕ್ನವರು ಮೇಲಿಂದ ಬಿದ್ದು, ಫ್ಲೇವರ್ ಮೇಲಿಂದ ಬಿದ್ದು ಟಚ್ ಆಗಿ ಬಿದ್ದು ಪ್ರಾಣನ ಕಳ್ಕೊಂಡಿದ್ರು ಮೇಲಿಂದ. ಯಾಕೆಂದರೆ ತುಂಬ ಹೈಟಲ್ಲಿ ಇರ್ತೀವಿ, ಕೆಳಗೆ ಬಿದ್ದರೆ ಯಾರೂ ಬದುಕಲ್ಲ. ಅದರಿಂದ ನಾವು ಕೇರ್ಫುಲ್ಲಾಗಿರೋಣ. ಕಾರು ಓಡಿಸೋರು ಇಂಥವರೆಲ್ಲ ಬರ್ತಾ ಇರ್ತಾರೆ. ಅದರಿಂದ ಮೈಯೆಲ್ಲ ಕಣ್ಣಾಗಿತ್ಕೊಂಡು ಡ್ರೈವಿಂಗ್ನ ಮಾಡಬೇಕು. ಹುಷಾರಾಗಿ ಡ್ರೈವಿಂಗ್ನ ಮಾಡಿ. ಯಾರು ಕೂಡ ಈ ಥರ ಬೈಕ್ನವರು ದಯವಿಟ್ಟು ಹೋಗ್ಬೇಡಿ. ನಿಮಗೂ ಪ್ರಾಣ ಕಪಾಯ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮತ್ತು ಬೇರೆಗೂ ತೊಂದರೆ ಕೊಡೋಕೆ ಹೋಗ್ಬೇಡಿ. ಸ್ವಲ್ಪ ದೂರ ಆರೋ ಪರವಾಗಿಲ್ಲ, ಮುಂದೆ ಹೋಗಿ ಫ್ಲೇವರ್ ಇಳಿದು ಆಮೇಲೆ ಬೇಕಾದ್ರೆ ವಾಪಸ್ ಬನ್ನಿ. ಈ ಥರ ಕೆಲಸನ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು.